ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಜಮಖಂಡಿಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ವೈಭವ. ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ಅವರಿಂದ ಧ್ವಜಾರೋಹಣ. ಜಮಖಂಡಿ ನಗರದ ಐತಿಹಾಸಿಕ ಪೋಲೋ ಮೈದಾನದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಜಮಖಂಡಿ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ಅವರು ಧ್ವಜಾರೋಹಣ ನೆರವೇರಿಸಿ ನಾಡಿನ ಜನತೆಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರಿದರು. ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಲಾಗಿದ್ದ ಆಕರ್ಷಕ ಪಥಸಂಚಲನದಲ್ಲಿ ಪೊಲೀಸ್ ಇಲಾಖೆ, ಎನ್ಸಿಸಿ, ಹೋಮ್ ಗಾರ್ಡ್ಸ್, ಸ್ಕೌಟ್ಸ್, ಸೇವಾದಳ ಹಾಗೂ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಒಳಗೊಂಡ 21 ತಂಡಗಳು ಭಾಗವಹಿಸಿ ಗೌರವ ವಂದನೆ ಸಲ್ಲಿಸಿದವು. ಇದೇ ಸಂದರ್ಭದಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ತಾಲೂಕು ಆಡಳಿತದ ವತಿಯಿಂದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ರಕ್ಷಣಾ ಸಂಘದ ತಾಲೂಕು ಅಧ್ಯಕ್ಷರಾದ ಶ್ರೀ ಲಕ್ಷ್ಮಣ್ ಅಣ್ಣಪ್ಪ ಕಾಂಬಳೆ ಅವರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು. ಇದಲ್ಲದೆ ಸಂಘದ ವತಿಯಿಂದ ವಿದ್ಯಾರ್ಥಿಗಳಿಗೆ 3 ಬಹುಮಾನಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಅನಿಲ್ ಬಡಿಗೇರ್ ಅವರು ಸ್ವಾಗತ ಕೋರಿದರು. ಶಾಸಕ ಜಗದೀಶ್ ಗುಡಗುಂಟಿ, ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್, ನಗರಸಭೆ ಪೌರಾಯುಕ್ತರಾದ ಜ್ಯೋತಿ ಗಿರೀಶ್, ಬಿಇಒ ಅಶೋಕ್ ಬಸನ್ನವರ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಜಗದೀಶ್ ಪಾಸೋಡೆ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಗೈಬುಸಾಬ್ ಗಲಗಲಿ, ನಗರಸಭೆ ಅಧ್ಯಕ್ಷ ಈಶ್ವರ ವಾಳೆನ್ನವರ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ತಾಲೂಕಿನ ಪತ್ರಕರ್ತರು ಹಾಗೂ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಅನ್ನದಾತ ಕನ್ನಡ ಸುದ್ದಿವಾಹಿನಿ, ಜಮಖಂಡಿ. ಗೌರವ ಸ್ವೀಕರಣೆ ಪೊಲೀಸ್ ತಂಡ ಎಸ್ಎಸ್ ಆದರ್ಗಿ ಎಸ್ ಅವರ ನೇತೃತ್ವದಲ್ಲಿ ಅನಿಲ್ ಕುಮಾರ್ ಅವರು ಅದನ್ನ ಮುನ್ನಡೆಸ್ತಾ ಇದ್ದಾರೆ. ಎರಡನೇ ತಂಡ ಗೃಹರಕ್ಷಕ ದಳ ಶ್ರೀ ಎಂಯು ಠಾಕೂರ್ ಅವರ ನೇತೃತ್ವದಲ್ಲಿ ಅದೇ ರೀತಿ ಮೂರನೇ ತಂಡ ಎನ್ಸಿಸಿ ಎಸ್ಡಿ ಬಿಎಲ್ಡಿ ಕಾಲೇಜ್ ಜಮಖಂಡಿ ರಾಕೇಶ್ ನೌಸಿ ಸೀನಿಯರ್ ಅಂಡರ್ ಆಫೀಸರ್ ಅವರ ನೇತೃತ್ವದಲ್ಲಿ ಮುನ್ನುಗ್ತಾ ಇದೆ. ಅದೇ ರೀತಿಯಾಗಿ ನಾಲ್ಕನೇ ತಂಡ ಎನ್ಸಿಸಿ ಎಸ್ಡಬ್ಲ್ಯೂ ಬಿಎಲ್ಡಿ ಕಾಲೇಜ್ ಜಮಖಂಡಿ ಭಕ್ತಿ ಕೋಟೆ ಜೂನಿಯರ್ ಅಂಡರ್ ಆಫೀಸರ್ ಇವರ ನೇತೃತ್ವದಲ್ಲಿ ಅವರ ತಂಡ
ಬಿಬಿ ಹೈಸ್ಕೂಲ್ ಜಮಖಂಡಿ ದಿವ್ಯಾ ಹುಡುಗಿ ಇವರ ನೇತೃತ್ವದಲ್ಲಿ ಅವರ ತಂಡ ಮುನ್ನೋಡ್ತಾ ಇದೆ. ಬಿಬಿ ಹೈಸ್ಕೂಲ್ ಜಮಖಂಡಿ ಶಿವಾನಿ ಗೌಳಿ ಇವರ ನೇತೃತ್ವದಲ್ಲಿ ಅವರ ತಂಡ ಮುನ್ನೋಡ್ತಾ ಇದೆ. ಜ್ಞಾನಗಂಗೋತ್ರಿ ಹೈಸ್ಕೂಲ್ ಜಮಖಂಡಿ ಸೃಷ್ಟಿ ಮುರೋಳೆ ಇವರ ಒಂದು ನೇತೃತ್ವದಲ್ಲಿ ಅವರ ತಂಡ ಮುನ್ನೋಡ್ತಾ ಇದೆ. ಸ್ಕೌಟ್ಸ್ ಜ್ಞಾನಗಂಗೋತ್ರಿ ಪ್ರಾಥಮಿಕ ಶಾಲೆ ಜಮಖಂಡಿ ಐಸೆಫ್ ಇವರ ನೇತೃತ್ವದಲ್ಲಿ ಅವರ ತಂಡ ಮುನ್ನೋಡ್ತಾ ಇದೆ. ಭಾರತ ದೇಶದ ಸಂವಿಧಾನವೇ ಕಾರಣ, ಅದಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರೇ ಕಾರಣ. ಈ ಒಂದು ಸ್ವಾತಂತ್ರ್ಯ ದಿನದ ಸಮಯದಲ್ಲಿ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಒಂದು ಚಪ್ಪಾಳೆ ಆಗ್ಬೇಕು. ಅದರ ಮೂಲಕ ನಾವು ಅವರಿಗೆ ಕೃತಜ್ಞತಾ ಭಾವವನ್ನ ಯಾವತ್ತೂ ಭಾರತೀಯರು ಹೇಳ್ತಾನೆ ಇರಬೇಕು. ನಂತರದಲ್ಲಿ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತು, 1947ರ ಸಮಯದಲ್ಲಿ ನಮ್ಮ ಭಾರತದ ಸ್ವಾತಂತ್ರ್ಯ ಅಥವಾ ಆ ಭಾರತದಲ್ಲಿ ಇರುವಂತಹ ಸಮಸ್ಯೆಗಳು ಏನಿತ್ತು ಅಂತ ಗೊತ್ತು. ಈಗ ನಮ್ಮ ಸಂವಿಧಾನ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಅನ್ನುವಂಥ ಪದಗಳನ್ನ ಹಾಕಿ ಅದನ್ನ ಏನು ಕವಿಪುಂಜಗಳು ಅಥವಾ ಪದಪುಂಜಗಳು, ಆಕರ್ಷಕ ಪದಪುಂಜಗಳಷ್ಟೇ ಅಲ್ಲದೆ ಈಗ ಎಲ್ಲರೂ ನಾವು ಭ್ರಾತೃತ್ವ ಭಾವನೆಯಿಂದ ಬೆಳೀತಿರೋದು, ಜೀವಿಸ್ತಿರೋದು ಕಂಡು ಬರ್ತಾ ಇದೆ. ನಮ್ಮ ಸಂವಿಧಾನದ ಮೌಲ್ಯಗಳಾದಂತಹ ಸಾರ್ವಭೌಮತೆ, ಸಾಮ್ಯತೆ, ಧರ್ಮ ನಿರಪೇಕ್ಷತೆ, ಲೌಕಿಕತೆ, ಗಣರಾಜ್ಯ, ಸ್ವಾತಂತ್ರ್ಯ, ಸಾಮರಸ್ಯ, ಜವಾಬ್ದಾರಿ ಸರ್ಕಾರ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಸಾಮಾಜಿಕ ನ್ಯಾಯ ಇವೆಲ್ಲವೂ ದೇಶವನ್ನ ಉತ್ತುಂಗದ ಎತ್ತರಕ್ಕೆ ಕರೆದೊಯ್ತಾ ಇದ್ದೇವೆ. ನಾವು ಎಲ್ಲರೂ ಭಾರತವನ್ನ ಮಾದರಿ ಭಾರತವಾಗಿ, ಮಾದರಿ ದೇಶವಾಗಿ ಬೆಳೆಸ್ತಾ ಇದ್ದೇವೆ. ಇದಕ್ಕೆ ಕಾರಣ ನಮ್ಮ ಭಾರತದ ಸಂವಿಧಾನ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತು, ನಮ್ಮ ಪ್ರಜಾಪ್ರಭುತ್ವ ಅತ್ಯಂತ ಯಶಸ್ವಿ ಆದಂತಹ ಪ್ರಜಾಪ್ರಭುತ್ವ. ಇಲ್ಲಿ ಮತದಾನ ಪದ್ಧತಿ ಅತ್ಯಂತ ಯಶಸ್ವಿದಾಯಕ ಮತದಾನ ಪದ್ಧತಿ. ಬೇರೆ ರಾಷ್ಟ್ರಗಳು, ನಾನು ಚುನಾವಣಾ ಅಧಿಕಾರಿಯಾಗಿನೂ ಕೆಲಸ ಮಾಡಿದ್ದೀನಿ, ಬೇರೆ ರಾಷ್ಟ್ರಗಳು ನಮ್ಮ ಮತದಾನ ಪದ್ಧತಿಯನ್ನ ಅರಿತುಕೊಳ್ಳೋದಕ್ಕೆ, ಸ್ಟಡಿ ಮಾಡೋದಕ್ಕೆ, ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬರ್ತವೆ. ಅಂದ್ರೆ ನಮಸ್ಕಾರ ಅನ್ನದಾತ ವೀಕ್ಷಕರೇ, ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ, ವ್ಯಥೆ, ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ. ಹಳ್ಳಿಗಳಿಂದ ದಿಲ್ಲಿಯವರೆಗೆ, ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ, ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ. ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ, ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ. ಜೈ ಕಿಸಾನ್. ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.